ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ದಾರಿದ್ರ್ಯ ಇದೆ. ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಸಾಕಾಗ್ತಾ ಇಲ್ಲ. ಎಲ್ಲರೂ ಸಂಪಾದನೆ ಮಾಡ್ತಾ ಇದೀವಿ, ಅದೇನು ದರಿದ್ರ ಹಿಡಿದಿದೆಯೋ ದಾರಿದ್ರ್ಯ ಹಿಡಿದಿದೆಯೋ ಇತ್ಯಾದಿಗಳನ್ನ ಹೇಳ್ತಾ ಇರ್ತೀವಿ. ಯಾಕೋ ಗೊತ್ತಿಲ್ಲ ಸರ್, ಈ ಮನೆಗೆ ಬಂದ್ರ ಮೇಲೆ ನಮಗೆ ದರಿದ್ರ ಹಿಡಿತು. ಯಾಕೋ ಗೊತ್ತಿಲ್ಲ, ಈ ಕೆಲಸ ಮಾಡಿದ ಮೇಲೆ ನನಗೆ ದರಿದ್ರ ಹಿಡಿತು. ಯಾಕೋ ಗೊತ್ತಿಲ್ಲ, ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ ನಂತರ ನನಗೆ ದರಿದ್ರ ಹಿಡಿತು. ಯಾಕೋ ಗೊತ್ತಿಲ್ಲ, ಈ ವ್ಯಕ್ತಿಯ ಮುಖವನ್ನು ನೋಡಿ ನಾನು ಕೆಲಸಕ್ಕೆ ಹೋಗ್ತೀನಿ, ಅಲ್ಲಿ ನನಗೆ ದರಿದ್ರ ಹಿಡಿತದೆ. ಆ ದರಿದ್ರ ಮುಖನ ನೋಡ್ಕೊಂಡು ಬಂದೆ ನಾನು. ಅರ್ಥ ಆಯ್ತಲ್ವ? ಈ ದರಿದ್ರ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ರೀತಿಯಾದಂಥ ದರಿದ್ರತೆ ಅರ್ಥ ಆಯ್ತಲ್ವ? ಕೆಲವೊಂದು ಮನೆಯಲ್ಲಿ ಅನ್ನಕ್ಕೆ ಬಡತನ ಇತ್ಯಾದಿಗಳು ಇರ್ತವೆ. ಆಯಿತಾ? ಅನ್ನಕ್ಕೆ ಕೂಡ ಬಡತನ ಇತ್ಯಾದಿಗಳು ಇರ್ತವೆ. ಎಷ್ಟೇ ಮಾಡಿದ್ರು, ಏನೇ ಲಕ್ಷ್ಮೀ ಪೂಜೆ ಮಾಡಿದ್ರು ಆ ದರಿದ್ರ ಅನ್ನೋದು ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ. ದರಿದ್ರ ದಹನ ಅಥವಾ ದಾರಿದ್ರ್ಯ ದಹನ ಶಿವಸ್ತೋತ್ರ ಅನ್ನುವಂಥದ್ದನ್ನು ನೀವು ಹುಡುಕ್ಬೋದು. ಗೂಗಲಲ್ಲಿ ಕೂಡ ಇದು ಸಿಗ್ತದೆ. ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಅಂಥ ಮನೆಗಳಲ್ಲಿ ಪಾರಾಯಣ ರೂಪದಲ್ಲಿ ಅಥವಾ ಪಠನೆ ಮಾಡೋದ್ರಿಂದ ಸೋಮವಾರದ ದಿನ ಮಾಡಿ ಈ ಪ್ರಯೋಗವನ್ನು. ದಾರಿದ್ರ್ಯ ದಹನ ಶಿವಸ್ತೋತ್ರ ಅರ್ಥ ಆಯ್ತಾ? ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ನೀವು ಪಾರಾಯಣ ರೂಪದಲ್ಲಾಗಿರ್ಬೋದು ಅಥವಾ ಒಂದು ಸಲ ಪಠಿಸಿದ್ರು ಸಾಕು. ಈ ಸ್ತೋತ್ರವನ್ನು ಮನೆಯಲ್ಲಿ ಪಠಿಸಿದ್ರೆ ಬಹಳಷ್ಟು ಶುಭ ಫಲ ಸಿಗುತ್ತೆ. ನನ್ನ ಪ್ರಕಾರ ಶಿವನ ಆಲಯದಲ್ಲಿ, ಶಿವನ ದೇವಸ್ಥಾನದಲ್ಲಿ ತಾವೇನಾದರೂ ಇದನ್ನು ಪಠಿಸಿದ್ರೆ ಬಹಳಷ್ಟು ಶುಭ ಫಲಗಳನ್ನು ಶೀಘ್ರದಲ್ಲೇ ನಿರೀಕ್ಷಿಸ್ಬೋದು. ಪ್ರತಿ ಸೋಮವಾರ ಈ ಪಾರಾಯಣವನ್ನು ತಾವು ಮುಂದುವರಿಸಬೇಕಾಗುತ್ತೆ. ಎಷ್ಟು ದಿನ ಮಾಡಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ದರಿದ್ರ ನಿಮ್ಗೆ ಎಷ್ಟು ದಿನ ದೂರ ಆಗಬೇಕು ಅಂತಿದೆಯೋ ಅಷ್ಟು ದಿನ ಪಠಿಸ್ಕೊಳ್ಳಿ. ಅಥವಾ ದಾರಿದ್ರ್ಯ ನಿವಾರಣೆ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಪಾಸಿಟಿವಿಟಿ ಬರ್ತಾ ಇದೆ, ಲಕ್ಷ್ಮಿ ಬರ್ತಾ ಇದೆ, ನಾನು ಮಾಡ್ತಾ ಇರುವಂಥ ಕೆಲಸಗಳು ಸಕ್ಸಸ್ ಆಗ್ತಾ ಇದೆ, ಯಾವುದೇ ರೀತಿಯಾದಂಥ ಕೆಲಸಗಳು ನಿಲ್ತಾ ಇಲ್ಲ, ಅಡಚಣೆ ಆಗ್ತಾ ಇಲ್ಲ. ಕೆಲವೊಂದು ಮುಖಗಳನ್ನ ನಾವು ನೋಡ್ಕೊಂಡು ಹೋಗ್ತೀವಿ. ಕೆಲವೊಂದು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದ ನಂತರ ಸಮಸ್ಯೆ ಆಗ್ತಾ ಇದೆ. ಇವಾಗ ಆ ಸಮಸ್ಯೆಗಳಲ್ಲಿ ನಿವಾರಣೆ ಆಗುತ್ತಾ ಇದೆ ಅಥವಾ ಆಗಿದೆ ಅನ್ನೋವರೆಗೂ ಈ ಪರಿಹಾರವನ್ನು ಹೀಗೆ ಮುಂದುವರಿಸಿ. ಮನೆಯಲ್ಲಿ ಮಾಡೋದ್ರಿಂದ ಕೂಡ ಶುಭ ಫಲ ಸಿಗುತ್ತೆ. ಅದರ ಜೊತೆಗೆ ದೇವಸ್ಥಾನದಲ್ಲಿ ಮಾಡಿದ್ರೆ ಅತಿ ಶೀಘ್ರವಾಗಿ ದೊಡ್ಡ ಪ್ರಮಾಣದ ಶುಭ ಫಲವನ್ನು ತಾವು ಪ್ರಾಪ್ತಿ ಮಾಡ್ಕೋಬೋದು. ಇವಾಗ ಯೋಚನೆ ಆಗುತ್ತೆ, ಮನೆಯಲ್ಲಿ ಪಡಿಸೋದ ದೇವಸ್ಥಾನದಲ್ಲಿ ಪಡಿಸೋದ? ನೋಡಿ, ದಾರಿದ್ರ್ಯ ಅನ್ನೋದು ದೊಡ್ಡ ಪ್ರಮಾಣದಲ್ಲಿದ್ದರೆ ಶಿವನ ದೇವಸ್ಥಾನದಲ್ಲಿ ಪಡಿಸಿ, ಸಣ್ಣ ಪ್ರಮಾಣದಲ್ಲಿದ್ದರೆ ಮನೆಯಲ್ಲಿ ಪಡಿಸಿ. ಓಕೆನಾ? ಸೊ ಇದೇ ರೀತಿಯಾದಂಥ ಕ್ರಿಯೆಗಳನ್ನ ತಗೊಂಡು ಸರಳವಾಗಿರುತ್ತೆ, ವಿಚಿತ್ರವಾಗಿರುತ್ತೆ, ಶೀಘ್ರವಾಗಿ ಫಲ ನೀಡುವಂಥ ಪರಿಹಾರ ಕ್ರಿಯೆಗಳು. ತುಂಬ ಜನ ಮಾಡಿ ಫಲಕಾರಿ ಆದ ಪರಿಹಾರ ಕ್ರಿಯೆಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.